ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಮಾರ್ಕೆಟಿಗೆ ಹೋಗಿದ್ವಿ. ನಾಳೆ ಶುಕ್ರವಾರ ಸ್ವಲ್ಪ ಹೂವು ಎಲ್ಲ ತೊಗೊಂಡು ಬರೋಣ ಅಂತ. ಹೂವು ಸಿಕ್ಕಾಪಟ್ಟೆ ರೇಟ್ ಆಗಿದೆ. 1/4 kg 50 ರೂಪಾಯಿ ಹೇಳ್ತಿದ್ದಾರೆ. ಅದು ರೋಸ್ ಹೂವು 1/4 kg 50 ರೂಪಾಯಿ. ಇನ್ನು ಬೇರೆ ಹೂವೆಲ್ಲನ ಇನ್ನೂ ರೇಟ್ ಇದೆ. ತರಕಾರಿ ಎಲ್ಲ ತೊಗೊಂಡೆ. ಸ್ವಲ್ಪ ಇಲ್ಲಿ ನುಗ್ಗೆ ಸೊಪ್ಪು ನನ್ನ ಫೇವ್ರೇಟ್ ಇತ್ತು, ಅದೊಂದು ಸ್ವೀಟ್ ತೊಗೊಂಡೆ. ಸ್ವಲ್ಪ ತರಕಾರಿ ತೊಗೊಂಡೆ. ಇಂಥ ತಳ್ಳಗಾಡೆಯಲ್ಲಿ ಇಟ್ಕೊಂಡಿರ್ತಾರಲ್ಲ ಅಂಥರ ಹತ್ರ ತರಕಾರಿ ತೊಗೋಬೇಕು. ಚೆನ್ನಾಗಿತ್ತು, ಫ್ರೆಶ್ ಆಗಿ ಇಟ್ಕೊಂಡಿದ್ರಲ್ಲನ. ಮತ್ತು ಹೂವು ಕೇಳೋಣ ಅಂತ ಹೋದೆ. ಮಾರ್ಕೆಟ್ ಹೋಗಿದ್ದೆ ಫ್ರೆಂಡ್ಸ್. ಇವತ್ತು ಇದು ಏನೋ ನುಗ್ಗೆ ಸೊಪ್ಪಿದು ನಂಗೆ ತುಂಬ ಇಷ್ಟ. ಇದು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡ್ಕೊಂಡು ಬಂದಿದ್ದೆ. ಮತ್ತು ಫ್ರೆಶ್ ಆಗಿರೋದು ಕರ್ಬೇವಿನ ಸೊಪ್ಪು ಸಿಕ್ತು. ಆಮೇಲೆ 20 ರೂಪಾಯಿ kg ಟೊಮೊಟೊ, 50 ರೂಪಾಯಿ ಕೊಟ್ಟು 2.5 kg ತೊಗೊಂಡೆ. ತೆಂಗಿನಕಾಯಿ 50 ರೂಪಾಯಿಗೆ 2 ತೆಂಗಿನಕಾಯಿ, ಅದು ಚಿಕ್ಕದಾಗಿ ಇರುತ್ತೆ. ತರಕಾರಿ ಸ್ವಲ್ಪ ತಗೊಂಡೆ. ಬೀನ್ಸು, ಕ್ಯಾರೆಟು, ನೋಡ್ಕೋಲು, ಆಮೇಲೆ ಹಸಿಮೆಣಸಿನ್ಕಾಯಿ, ಪೂಜೆಗೆ ನಿಂಬೆಹಣ್ಣು ಮತ್ತು ಶುಂಠಿ. ಇಷ್ಟೇ ಫ್ರೆಂಡ್ಸ್ ಇವತ್ತು ಮಾರ್ಕೆಟಿದು. ಎಲ್ಲ ರೇಟ್ ಆಗಿದೆ, ಏನು ಮಾಡೋಕ್ಕಾಗಲ್ಲ, ತಿನ್ನಬೇಕು. ಎಷ್ಟು ರೇಟ್ ಆದರೂ ತೊಗೊಂಡು ತಿನ್ನಬೇಕು. ಇಷ್ಟೇ. ಎತ್ತಿಕನಗ ನೋಡಿ, ಇದು ಫ್ರೆಶ್ ಹತ್ರದಿಂದ ತೋರಿಸ್ತಿದ್ದೀನಿ. ಫ್ರೆಶ್ ಆಗಿದೆ, ಚೆನ್ನಾಗಿದೆ. ಬಸ್ಸಾರು ಮಾಡ್ಕೊಂಡು ತಿಂತಾ ಇದ್ರೆ ಮುದ್ದೆ ಇಟ್ಕೊಂಡು. ನೋಡಿ, ಇದು ಅಷ್ಟೆ. ಟೊಮೊಟೊ ಎಲ್ಲ ಸೇಮ್ ಕಲರೇ. ಟೊಮೊಟೊ ಸೇಮ್ ಕಲರ್ ಇರ್ತದೆ. ಅದೇನು ಇದು ಇರ್ತೈತಾ? ಏನು ಯಾವ ಕಲರ್? ನೋಡಿ, ಬ್ಲೂ ಕಲರ್ ಇರ್ತೈತಾ? ಏನಾದರೂ ಸೇಮ್ ಕಲರ್ ಏನು? ತೆಂಗಿನಕಾಯಿ ರಾಮ ಎತ್ತಿಡು. ಇವತ್ತು ನಮ್ಮ ಮಾರ್ಕೆಟ್ ಇಂದು ಮಾಡಿದ್ದು ಇಷ್ಟೇ. ಇಲ್ಲ, ಇನ್ನೂ ಒಂದಿದೆ. ಏನು? ಹೂವು ತಂದಿದ್ದು. ಹೂವು ತಂದಿದ್ದು, ಮತ್ತೆ ಅದನ್ನು ತೋರಿಸ್ತೀವಿ. ಹೂವು ಫ್ರೆಂಡ್ಸ್, ಇದು ಪೂಜೆಗೆ ನಾಳೆ ಶುಕ್ರವಾರ ಇದೆಯಲ್ಲ, ಪೂಜೆಗೆ ಅಂತ ಬಂದೆ. ಒಂದು ಮಾರು 150 ರೂಪಾಯಿ ಇದೆ. ಹೂವಿನ ರೇಟ್ ಏನಾಗಿದೆ, ಇಷ್ಟೊಂದು ರೇಟ್. ನಾನು ಏನಪ್ಪ ಇಲ್ಲ ಅಂದ್ರೆ ರೇಟೆ 200 ರೂಪಾಯಿ ಮೇಲೆ. ಇನ್ನು ವರಲಕ್ಷ್ಮಿ ಹಬ್ಬ ಎಲ್ಲೋ ಇದೆ, ಆಲೆ ಹೂವಿನ ರೇಟು ಚೆನ್ನಾಗಿದೆ. ಇವೆಲ್ಲ ತಗೊಂಡ್ರೆ ಮತ್ತೆ ಕವರ್ ಪರವಾಗಿಲ್ಲ. ನೋಡಿ, ಫ್ರೆಶ್. ಇದು ನಾನು ಎಲ್ಲೋ ರೆಡ್ ಮಿಕ್ಸು ಅಲ್ಲ, ಕೆಲವೊಂದು ಅದು ಮೇಲ್ಗಡೆ ಇಟ್ಟಿರ್ತಾರಲ್ಲ, ಸ್ವಲ್ಪ ಗಾಳಿ ಒಂದೊಂದು ಮತ್ತೆ ರೋಸ್ ಎಲ್ಲ ತಂದ್ರೆ ಅದು 1 kg ಇರೋದು ಆಲೆ ಅರ್ಧ kg ಆಗಿರುತ್ತೆ. ಬರೀ ನೀರು ಹಾಕಿರ್ತಾರಲ್ಲ. ನೀವು ತಗೋಬೇಕಾದ್ರೆ ಹುಷಾರಾಗಿ ನೋಡ್ಕೊಂತ ಆಳಿ. ಅರ್ಧ ನೀರಿರುತ್ತೆ, ಅರ್ಧ ಹೂವು ಇರುತ್ತೆ. ಸರಿ, ಆಯ್ತು. ಇದೆಲ್ಲ ಎತ್ತಿಡೋಣ. ಇವತ್ತಿನ ಮಾರ್ಕೆಟ್ ಇಷ್ಟೇ. ಮುಂದಿನ ವಿಡಿಯೋ ಮುಂದೆ ನೋಡೋಣ. ಇವಾಗ ಟೊಮೊಟೊ ಚಟ್ನಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹುಳಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿರ್ತದೆ. ಟೊಮೊಟೊ ಚಟ್ನಿಗೆ ಟೊಮೊಟೊ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ ಮತ್ತು ಈರುಳ್ಳಿ ಇದಿಷ್ಟು ಇದಕ್ಕೆ ಹಾಕ್ಕೊಂಡು ರುಬ್ಕೋಬೇಕು. ಪೂರ್ತಿ ನುಣ್ಣಗೆ ಬೇಡ, ಸ್ವಲ್ಪ ತರಿ ಥರ.
ಒಂದು ಸ್ವಲ್ಪ ಹೀಗಾಗಿದೆ. ಇವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ, ಆದ್ಮೇಲೆ ಸ್ವಲ್ಪ ಜೀರಿಗೆ, ಜೀರಿಗೆ ಅಲ್ಲ ಸಾರಿ ಸಾಸಿವೆ. ನನಗಿದ್ದು ಯಾಕೋ ಜೀರಿಗೆ ಜೀರಿಗೆ ಅಂತಾನೆ ಬರ್ತಾ ಇದೆ. ಕಟ್ ಮಾಡ್ಬಿಡು. ಎಣ್ಣೆ ಕಾಲಿದೆ, ಇದು ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ. ಕರಿಬೇವಿನ ಸೊಪ್ಪು, ಇದನ್ನ ಹಾಕೋದು ರುಬ್ಕೊಂಡಿರೋದು. ಇದು ಸ್ವಲ್ಪ ಜಾರಗಳ್ದು ತೊಳ್ಕೊಂಡು ನೀರು ಹಾಕೋಣ. ಜಾಸ್ತಿ ನೀರು ಹಾಕಂಗಿಲ್ಲ, ಇಷ್ಟ್ರಾಗೆ ಇರಬೇಕು. ಇದು ದೋಸೆಗೆ ಮತ್ತು ಚಪಾತಿಗೆ, ರೊಟ್ಟಿಗೆ ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ನಾನಿವಾಗ ಅನ್ನಕ್ಕೆ ಮಾಡ್ಕೊಂಡು ಇದ್ದೀನಿ ಚಟ್ನಿನ. ತುಂಬ ಸರಿ ಮಾಡಿದ್ದೀನಿ, ಚೆನ್ನಾಗಿದೆ. ಅದಕ್ಕೆ ಇವಾಗ ಅನ್ನಕ್ಕೆ ಮಾಡ್ಕೊಂಡಿದ್ದೀನಿ. ಟೊಮೊಟೊ ರೇಟ್ ಕಮ್ಮಿ ಇದೆ, ಅದಕ್ಕೆ ಟೊಮೊಟೊ ಹಾಕಿ ಟೊಮೊಟೊ ಚಟ್ನಿ ಮಾಡಿದ್ದೀನಿ. ಸಿಂಪಲ್ ಚಟ್ನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಈಗ ಬರುತ್ತೆ. ಇನ್ನೂ ಸ್ವಲ್ಪ ಹೊತ್ತು ಕುದಿಸ್ಬೇಕು, ಒಂದು 2-3 ನಿಮಿಷ. ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ. ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತು ದೋಸೆಗೆ, ರೊಟ್ಟಿಗೆ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ. ಇದು ನನ್ನ ಮಗಳು ಮಾಡಿರೋದು ಪ್ರಾಜೆಕ್ಟು. ನನ್ನ ಮಗಳು ಒಬ್ಬಳೇ ಅಲ್ಲ, ನಾನು ನನ್ನ ಮಗಳು. ಬುಧವಾರ ನೈಟು 1:30 ಆಯಿತು ಇದನ್ನೆಲ್ಲ ರೆಡಿ ಮಾಡೋಕ್ಕೆ. ಇದೆಲ್ಲ ಕಟ್ ಮಾಡಿಕೊಂಡು, ಇದೆಲ್ಲ ಏನು ಹಳೇ ಕಾಲದ್ದೆಲ್ಲ ಸ್ವಲ್ಪ ನಾಣ್ಯಗಳಂತೆ ಅವರೇನೇನು ಬಳಸ್ತಿದ್ರು ಅದನ್ನೆಲ್ಲ ಕಟ್ ಮಾಡಿಕೊಂಡು ಈ ಥರ ಎಲ್ಲ ರೆಡಿ ಮಾಡೋಕ್ಕೆ ನೈಟ್ 1:30 ಟೈಮ್ ತೊಗೊಂತು. ಕೆಂಪೇಗೌಡ್ರದ್ದು, ನಾಡಪ್ರಭು ಕೆಂಪೇಗೌಡರು
ನೋಡ್ದು ಹೇಗೆ ಬಂದಿದೆ ಅಂತ ಸ್ವಲ್ಪ ಹೇಳಿ. ಪ್ರಯತ್ನ ಪಟ್ಟಿದ್ದೀವಿ. ಕ್ಯಾಂಡಲ್ ತಗೊಂಡು ಅಲ್ಲಿ ಸೈಡಲ್ಲಿ ಅಂಟಿಸಿರೋ ನ್ಯೂಸ್ ಪೇಪರ್ ಎಲ್ಲ ಸುಟ್ಟು ಇದೆಲ್ಲ ಮಾಡುವಾಗ ನೈಟ್ 1:15 ಆಯಿತು ಟೈಮು. ನಿದ್ದೆಗಟ್ಟಿ ಮಾಡಿದ್ವಿ ನಾನು ನನ್ನ ಮಗಳು. ಸುಮಾರು ಬಂದಿದೆ ಅಂತ ಅಂದ್ಕೊತೀನಿ. ಇವತ್ತೇನೋ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಎಲ್ಲೆಲ್ಲಿ ಸ್ವಲ್ಪ ಆಗುತ್ತೆ ಅದನ್ನು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ನಾಳೆ ಬರುತ್ತೆ, ನಾಳೆ ಒಂದು ವೀಡಿಯೋ ಅದು ನೋಡಿ. ಮತ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ, ಅದರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟಿದೆ. ಏನಂದರೆ ಎಡಿಟಿಂಗಲ್ಲಿ ಮಿಸ್ಟೇಕ್ ಆಗಿದೆ. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇವತ್ತು. ಥ್ಯಾಂಕ್ ಯು ಫ್ರೆಂಡ್ಸ್.